ಬೆಲೆಕೆರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಕಾಂಗ್ರೆಸ್ಸಿನ ಶಾಸಕ ಸತೀಶ್ ಸೈಲಿಗೆ ಮತ್ತೊಮ್ಮೆ ಬಂಧನದ ಭೀತಿ ಎದುರಾಗಿದೆ. ಶಾಸಕ ಸತೀಶ್ ಸೈಲ್ ಅಕ್ರಮದಿಂದ ರಾಜ್ಯಕ್ಕೆ 44 ಕೋಟಿ ನಷ್ಟ ಆಗಿದೆ. ಬೆಲೆಕೆರಿ ಅಕ್ರಮ ಅದಿರು ಕಳ್ಳತನ ಪ್ರಕರಣ. ಶಾಸಕ ಸತೀಶ್ ಸೈಲ್ ಅಕ್ರಮದಿಂದ ರಾಜ್ಯಕ್ಕೆ ಬರೋಬ್ಬರಿ 44 ಕೋಟಿ ನಷ್ಟ ಆಗಿದೆ ಎನ್ನುವಂತಹದ್ದು. ಕೈ ಶಾಸಕನ ವಿರುದ್ಧ ಇಡಿ ಇವತ್ತು ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡುತ್ತಾ ಎನ್ನುವಂತಹ ವಿಚಾರವೂ ಕೂಡ ಇವತ್ತು ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಸತೀಶ್ ಸೈಲ್ ಪ್ರಕರಣದಲ್ಲಿ ರಾಜ್ಯಕ್ಕೆ ನಷ್ಟ ಆಗಿರುವಂತಹದ್ದು ಬರೋಬ್ಬರಿ 44 ಕೋಟಿ. ಹಾಗಾದ್ರೆ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುತ್ತಾ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸುತ್ತಾ ಎನ್ನುವಂತಹದ್ದು ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ಹಾಗಾದ್ರೆ ಏನಿದು ಸತೀಶ್ ಸೈಲ್ ಪ್ರಕರಣ? ಅಕ್ರಮ ಅದಿರಿನಿಂದ 44 ಕೋಟಿ ನಷ್ಟ ಸೈಲಿಗೆ ಇಡಿ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುತ್ತೆ. ಬೇಲೆಕೇರಿ ಅಕ್ರಮ ಅದಿರು ಸಾಗಣಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 44 ಕೋಟಿ ರೂಪಾಯಿ ಮೌಲ್ಯದ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡಿ ಅರ್ಥಾತ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯ ಈ ಅಧಿಕಾರಿಗಳು ಕಾರವಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಸತೀಶ್ ಸೈಲ್ ಹಾಗೂ ಇತರರ ವಿರುದ್ಧ ಇಡಿ ವಿಶೇಷ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನು ಸಲ್ಲಿಸಲಿದ್ದಾರೆ. ಆರೋಪ ಪಟ್ಟಿ ಅಂದ್ರೆ ಚಾರ್ಜ್ ಶೀಟ್. ಇನ್ನು ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಮತ್ತು ಅವರ ಕಂಪನಿ ಶ್ರೀ ಮಲ್ಲಿಕಾರ್ಜುನ ಶಿಪ್ಪಿಂಗ್ ಪ್ರೈವೇಟ್ ಲಿಮಿಟೆಡ್ ವಿರುದ್ಧ ಜಾರಿ ನಿರ್ದೇಶನಾಲಯ ಆರೋಪ ಪಟ್ಟಿ ಸಲ್ಲಿಸಲಾಗಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಸೆಪ್ಟೆಂಬರ್ನಲ್ಲಿ ಇಡಿ ಬಂಧನ ಮಾಡಲಾಗಿದ್ದ ಸತೀಶ್ ಸೈಲ್ರನ್ನ ಕಬ್ಬಿಣದ ಅದಿರು ಅಕ್ರಮ ರಫ್ತು ಸಂಬಂಧ 2010ರಲ್ಲಿ ಲೋಕಾಯುಕ್ತ ಪೊಲೀಸರು ಪ್ರಕರಣ ದಾಖಲಿಸಿದ್ದರು. ಈ ಪ್ರಕರಣ 2010ರಲ್ಲಿ ಲೋಕಾಯುಕ್ತ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿದರು. ಈ ಪ್ರಕರಣದ ಮೇರೆಗೆ ಇಡಿ ಪ್ರತ್ಯೇಕ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಪ್ರಾರಂಭ ಮಾಡಿತ್ತು. ಇನ್ನು ಬಳ್ಳಾರಿಯಿಂದ ಬೇಲೆಕೇರಿ ಬಂದರಿಗೆ 8 ಲಕ್ಷ ಟನ್ ಕಬ್ಬಿಣದ ಅದಿರು ಅಕ್ರಮವಾಗಿ ಸಾಗಿಸಿರುವುದು ತನಿಖೆಯಿಂದ ಬೆಳಕಿಗೆ ಬಂದಿದೆ. ಈ ಕಬ್ಬಿಣದ ಅದಿರನ್ನು ಆರೋಪಿಗಳು ಚೀನಾಗೆ ಅಕ್ರಮವಾಗಿ ರಫ್ತು ಮಾಡಿ ಮಾರಾಟ ಮಾಡಿದ್ರು. ಈ ಅಕ್ರಮದಲ್ಲಿ ಬೇಲೆಕೇರಿ ಬಂದರು ಅಧಿಕಾರಿಗಳು ಆರೋಪಿಗಳಿಗೆ ಸಾಥ್ ನೀಡಿದ್ದರು ಎಂಬುದು ಇಡೀ ತನಿಖೆಯಲ್ಲಿ ಬಯಲಾಗಿತ್ತು. ಅದಿರು ಅಕ್ರಮ ರಫ್ತಿನಿಂದ ಸರ್ಕಾರದ ಖಜಾನೆಗೆ ನಷ್ಟ ಆಗಿದ್ದು ಬರೋಬ್ಬರಿ 44.9 ಕೋಟಿ ರೂಪಾಯಿ. ಇದು ಇಡಿ ಆರೋಪ ಪಟ್ಟಿಯಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಇನ್ನು 46.18 ಕೋಟಿ ರೂಪಾಯಿ ಪಾವತಿ ಬೆಳಕಿಗೆ ಬಂದಿದೆ. ಇನ್ನು ಸತೀಶ್ ಸೈಲ್ ಈ ಕಬ್ಬಿಣಕ್ಕೆ ಅಂದರೆ ಈ ಅಕ್ರಮಕ್ಕೆ ಖರೀದಿಸಿದ್ದಕ್ಕಾಗಿ ಇತರ ಆರೋಪಿಗಳಿಗೆ 46.18 ಕೋಟಿ ರೂಪಾಯಿ ಪಾವತಿ ಮಾಡಿರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಈ ಕಬ್ಬಿಣದ ಅದಿರನ್ನು ಸತೀಶ್ ಸೈಲ್ ಅಕ್ರಮವಾಗಿ ಚೀನಾದ ಹಾಂಗ್ಕಾಂಗ್ ಐರನ್ ಅಂಡ್ ಸ್ಟೀಲ್ ಇನ್ವೆಸ್ಟ್ಮೆಂಟ್ ಕಂಪನಿ ಲಿಮಿಟೆಡ್ಗೆ ಸಾಗಣೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಶಿಪ್ಪಿಂಗ್ ಲಿಮಿಟೆಡ್ ಕಂಪನಿಯ ಮುಖಾಂತರ ರಫ್ತು ಮಾಡಿದ್ದಾರೆ. ಅಂದರೆ ಕಬ್ಬಿಣದ ಅದಿರನ್ನು ಚೀನಾದ ಖರೀದಿದಾರರಿಗೆ ನೇರವಾಗಿ ಕಳುಹಿಸುವ ಬದಲು ಅಕ್ರಮವಾಗಿ ತಲುಪಿಸಿ ಆದಾಯವನ್ನು ಮರೆಮಾಚಿದ್ದು ಬೆಳಕಿಗೆ ಬಂದಿದೆ. ಇನ್ನು ವಿದೇಶಿ ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ರು ಸತೀಶ್ ಸೈಲ್. ನಮ್ಮ ಪ್ರಕೃತಿಯ ಸಂಪತ್ತನ್ನು ಲೂಟಿ ಮಾಡಿ ಅಕ್ರಮವಾಗಿ ಚೀನಾದ ಹಾಂಗ್ಕಾಂಗ್ನ ಐರನ್ ಅಂಡ್ ಸ್ಟೀಲ್ ಕಂಪನಿಗೆ ಮಾರಾಟ ಮಾಡಿದ್ದ ಭೂಪ ಸತೀಶ್ ಸೈಲ್ ಕಾಂಗ್ರೆಸ್ನ MLA ಆತ. ಈ ಹಿಂದೆ CBI ಕೋರ್ಟ್ ಆತನಿಗೆ 7 ವರ್ಷ ಶಿಕ್ಷೆಯ ತೀರ್ಪು ಪ್ರಕಟ ಆದಾಗಲೂ ಕೂಡ ಅವರು ಅದಕ್ಕೊಂದು ನ್ಯಾಯಾಲಯದ ಮುಖಾಂತರ ಜಾಮೀನಿನ ಮೇರೆಗೆ ಹೊರಗಿದ್ದಾರೆ. ಸೊ ಈಗ ಮತ್ತೆ ಅವರಿಗೆ ನೋಟಿಸ್ ಜಾರಿಯಾಗಿದೆ. ಅಕ್ರಮ ಅದಿರು ನಾಪತ್ತೆ ಪ್ರಕರಣದಲ್ಲಿ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಆಗಿದ್ದು 44 ಕೋಟಿ ರೂಪಾಯಿ ನಷ್ಟ. ಈ ಹಿಂದೆ ದೆಹಲಿಯ ಮಾಜಿ CM ಅರವಿಂದ್ ಕೇಜ್ರಿವಾಲ್ ಅಬಕಾರಿ ನೀತಿ ಹಗರಣದಲ್ಲಿ 200 ಕೋಟಿ ರೂಪಾಯಿ ದೆಹಲಿ ಸರ್ಕಾರಕ್ಕೆ ನಷ್ಟ ಮಾಡಿದ್ದಾರೆ ಅಂತ ಹೇಳಿ ಅವರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿತ್ತು. ಸೊ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡೋದು ಕೂಡ ಅಕ್ಷಮ್ಯ ಅಪರಾಧ. ಸೊ ಕಡಿಮೆ ಅಂದರೂ ಕೂಡ 3 ರಿಂದ 5 ವರ್ಷ ಶಿಕ್ಷೆ ಆಗುತ್ತೆ. ಕಡಿಮೆ ಅಂದರೂ ಕೂಡ ಈಗಾಗಲೇ ಇಡಿ ಸಲ್ಲಿಸಿರುವಂತಹ ಆರೋಪ ಪಟ್ಟಿ ಅದರ ವಿಚಾರಣೆ ಯಾವಾಗ ನಡೆಯುತ್ತೋ, ಒಂದು ವೇಳೆ ನಡೆದರೆ ಅದರಲ್ಲಿ ಇವರು ಆರೋಪಿ ಅನ್ನೋದು ಅಥವಾ ಅಪರಾಧಿ ಅನ್ನೋದು ಸಾಬೀತಾದರೆ ಕನಿಷ್ಠ 5 ರಿಂದ 10 ವರ್ಷ ಜೈಲು ಶಿಕ್ಷೆ ಆಗೋದು ಕಟ್ಟಿಟ್ಟ ಬುತ್ತಿ. ಕೈ ಶಾಸಕನ ವಿರುದ್ಧ ಇಡಿ ಆರೋಪ ಪಟ್ಟಿ. ನಗರದ PMLA ವಿಶೇಷ ಕೋರ್ಟಿಗೆ ದೋಷಾರೋಪ ಪಟ್ಟಿ ಸಲ್ಲಿಕೆ. ಮಲ್ಲಿಕಾರ್ಜುನ ಶಿಪ್ಪಿಂಗ್ ಕಂಪನಿಯ ಅಕ್ರಮ. ಮಲ್ಲಿಕಾರ್ಜುನ ಶಿಪ್ಪಿಂಗ್ ಕಂಪನಿಗೆ ಸೈಲ್ ಮುಖ್ಯಸ್ಥನಾಗಿದ್ದ
ಕಂಪನಿ ಮೂಲಕ ಬೇಲೆಕೇರಿ ಬಂದರಿನಿಂದ 8 ಲಕ್ಷ ಟನ್ ಅದಿರು ಅಕ್ರಮವಾಗಿ ರಫ್ತು ಮಾಡಿದ್ರು. ದಾಖಲೆಯಲ್ಲಿ ಕಂಪನಿಯ ಹೆಸರು ನಮೂದಿಸದೆ ಸಾಗಣೆ ಮಾಡಿದ್ರು. ಈ ಬಾರಿಯ ಬೇನಾಮಿ ಸಾಗಣೆಯಿಂದ ರಾಜ್ಯದ ಬೊಕ್ಕಸಕ್ಕೆ ಭಾರಿ ನಷ್ಟ ಆಗಿದೆ, ನಷ್ಟ ಉಂಟು ಮಾಡಿದೆ ಎಂದು ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಟ್ಟಾರೆ ಸತೀಶ್ ಸೈಲ್ ವಿರುದ್ಧದ ಅಕ್ರಮ ಅದಿರು ಸಾಗಣೆ ಆರೋಪ ಏನಾದೀತು, ನ್ಯಾಯಾಲಯ ಯಾವ ತೀರ್ಪನ್ನು ಕೊಡುತ್ತೆ, ಎಲ್ಲರ ಚಿತ್ತ ತೀರ್ಪಿನತ್ತ ನೆಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.